ಬಿಲಿಯನ್ ಲೀಟರ್ ಐಡಿಯಾ ಅಂತ ಒಂದು ಮಾಡೋದು. ಬಿಲಿಯನ್ ಲೀಟರ್ ಐಡಿಯಾ ಅಂದ್ರೆ ಒಬ್ಬ ಸಾಮಾನ್ಯ ಇಂಜಿನಿಯರ್ನ ಕನಸು ಏನಿತ್ತು ಅಂದ್ರೆ, ಅವಾಗ ಡೆನ್ಮಾರ್ಕ್ದಂತಹ ದೇಶಗಳು ಹಾಲು ಉತ್ಪಾದನೆಯಲ್ಲಿ ಬಹಳ ಮುಖ್ಯ ಇದ್ದು. ನಮ್ಮ ದೇಶದಲ್ಲಿ ಆಕಳ ಕಟ್ಟೋದು ಹಾಲಿಂದಿತ್ತು, ಆದ್ರೆ ರೆವಲ್ಯೂಷನ್ ಆಗಿರಲಿಲ್ಲ. ಸುಮ್ಮನೆ ಒಬ್ಬ ಸಾಮಾನ್ಯ ಇಂಜಿನಿಯರ್ ಗುಜರಾತದ ಆನಂದದಂಥ ಊರಿಗೆ ಹೋದ ಒಬ್ಬ ಸಾಮಾನ್ಯ ಇಂಜಿನಿಯರ್ ಕನಸೇನಿತ್ತು ಅಂದ್ರೆ, ಡೆನ್ಮಾರ್ಕ್ದಂಥ ದೇಶಗಳಿಗೆ ಹಿಂದೆ ಹಾಕಿ ಭಾರತ ಹಾಲಿನೊಳಗೆ ಫಸ್ಟ್ ಬರಬೇಕು ಉತ್ಪಾದನೆಯೊಳಗೆ. ಅಂದ್ರೆ ಒಂದು ದಿವಸಕ್ಕೆ 100 ಕೋಟಿ ಲೀಟರ್ ಉತ್ಪಾದನೆ ಮಾಡಬೇಕು ಭಾರತ. ಅಷ್ಟು ಮಾಡಿಸಿದ್ರೆ ಅವರು ಅಮೂಲ್ ಫ್ಯಾಕ್ಟ್ರಿ ಕಟ್ಟಿದ್ರು. ಅದಕ್ಕೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಕೇಳಿರಲಿಲ್ಲ ಹೆಸರು? ವರ್ಗೀಸ್ ಕುರಿಯನ್ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಇನ್ನೊಬ್ಬಿದ್ದ ಜಾವೇದ್ ಪಾಯಂಗ್ ಅಂತ ಈ ಅಸ್ಸಾಮದೊಳಗದಾನ. ಅವನು ಸುಮಾರು ಬ್ರಹ್ಮಪುತ್ರ ನದಿ ಐತಲ್ಲ, ಬ್ರಹ್ಮಪುತ್ರ ನದಿಯ ದಂಡೆಗೆ ಪ್ರವಾಹ ಬಂದು ನೆಲ ಕೊಚ್ಕೊಂಡು ಹೋಗ್ತಿತ್ತು. ನಮ್ಮ 1, 2, 3, 100 ಅಲ್ಲ, ಲಕ್ಷ ಅಲ್ಲ, 1400 ಎಕರೆ ಗಿಡ ಹಚ್ಚಾನ. ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ. ಅವನಿಗೆ 1400 ಎಕರೆ ಗಿಡ. ಏನು ಒಂದು ಸರ್ಕಾರ ಮಾಡ್ಲಿಕ್ಕಾಗ್ಲಿಲ್ಲ, ಅಷ್ಟು ಕೆಲಸ ಮಾಡಿ. ಒಬ್ಬ ದಶರಥ್ ಮಾಂಜಿ ಅಂತಿದ್ದ ಬಿಹಾರದೊಳಗೆ. ಒಂದು ಸಣ್ಣ ಹಳ್ಳಿ, ಆ ಕಡೆ ಹೈವೇ, ಈ ಗುಡ್ಡ ನಡವರ್ಕ್. ಆ ಹೈವೇ ಹಳ್ಳಿಗೆ 5 ಕಿಲೋಮೀಟರ್ ಗುಡ್ಡದಾಗ ಹೈಸ್ ಹೋದ್ರ, ಆದ್ರೆ ಗುಡ್ಡದಾಗಿಂದ ಹೋಗಾಕ ಬರೋದಿಲ್ಲ, ಸುತ್ತಿ ಹೋದ್ರಿ 80 ಕಿಲೋಮೀಟರ್. ದಶರಥ್ ಮಾಂಜಿಯ ಹೆಂಡತಿ ತೀರ್ಕೊಂಡ್ಲು. ಯಾಕಂದ್ರೆ ದವಾಖಾನಿಗೆ 80 ಕಿಲೋಮೀಟರ್ ಸುತ್ತಿ ಹೋಗ್ಬೇಕಾಗಿತ್ತು. ದೆಹಲಿ ಮಠ ನಡ್ಕೊಂಡು ಹೋಗಿ ಪತ್ರ ಕೊಟ್ಟರು, ಯಾರು ಕೇಳಿಲ್ಲ. ಸ್ವತಃ ದಶರಥ್ ಮಾಂಜಿ ತಾನೇ ಗುಡ್ಡ ಕಡದು ದಾರಿ ಮಾಡಿದ. ಸರ್ಕಾರ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಗುಡ್ಡ ಕಡದು ಸಾಮಾನ್ಯರಿಗೆ ದಾರಿ ಮಾಡಿದ್ದಕ್ಕೆ ಅವನಿಗೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಅವನಿಗೆ ಅಬ್ದುಲ್ ಕಲಾಂ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಕೇಳಿರಿ? ಇವನಿಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ. ಇವ ಏನು ಇಲ್ಲ, ಬರೀ ಚಂತನದ ಒಂದು ಮೊಬೈಲ್ ಆಯ್ತು, ತಾನತ್ ಏನು ಜಗತ್ತು ಗೊತ್ತಿಲ್ಲ. ಎಲ್ಲ ಇಡೀ ಪ್ರಪಂಚ, ಜನರ ಜೀವನ, ಸಂಬಂಧಗಳೆಲ್ಲ ಕೆಟ್ಟಿದ್ದು ಈ ಮೊಬೈಲ್ನಿಂದ. ಎಷ್ಟು ಮದುವೆಗಳು ಹಾಳಾಗ್ಯಾವ ಈ ಮೊಬೈಲ್ನಿಂದ, ಎಷ್ಟು ಸಂಬಂಧಗಳು ಹಾಳಾಗ್ಯಾವ ಇದರಿಂದ, ಮತ್ತು ಎಷ್ಟು ಸಂಸಾರದಲ್ಲಿ ಬಿರುಕು ಬಂದೈತಿ ಇದರಿಂದ. ಮೊಬೈಲ್ ಈಸ್ ಅ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಎಷ್ಟು ಮೊಬೈಲ್ ಎಷ್ಟು ಸಂಬಂಧಗಳು ಕೆಡಿಸೈತಿ ಹೇಳ್ರಿ ಇದನ್ನು.